ನಿಮ್ಮನ್ನು ಎಷ್ಟು ನಮ್ಮ ಕನ್ನಡಿಗರು ಪ್ರೀತಿಸ್ತಾರೆ ಅಂತಂದರೆ, ರವಿಚಂದ್ರನ್ ಅವರು ಪ್ರೀತಿಸೋತ್ತಪ್ಪ ಸಿನಿಮಾದಲ್ಲಿ ನಿಮ್ಮನ್ನು ಒಂದು ಶಾರ್ಟಲ್ಲಿ ತೋರಿಸ್ತಾರೆ. ಅಂದರೆ ನಿಮ್ಮನ್ನು ಇಂಟ್ರೊಡ್ಯೂಸ್ ಹೆಂಗೆ ಮಾಡ್ತಾರೆ ಅಂತಂದರೆ, ಲಕ್ಷ್ಮೀದೇವಿ ಫೋಟೋ ತೋರಿಸ್ತಾರೆ ಫಸ್ಟು, ಆಮೇಲೆ ಕ್ಯಾಮರಾ ಹಿಂದಕ್ಕೆ ಬರುತ್ತೆ, ಆವಾಗ ಗೊತ್ತಾಗ್ಬಿಡ್ತದೆ ಇದು ಲಕ್ಷ್ಮೀದೇವಿಯವ್ರನ್ನ ತೋರಿಸ್ತಾ ಇದ್ದಾರೆ ಅಂತೇಳಿ. ನಿಮ್ಮನ್ನು ಕನ್ನಡ ಚಿತ್ರರಂಗ ಪ್ರೀತಿಸಿದ ರೀತಿ, ಜನ ನಿಮ್ಮನ್ನು ಪ್ರೀತಿಸಿದ ರೀತಿ. ಅವ್ರ ಮನೆಯಲ್ಲಿ ಅವ್ರ ತಾಯಿನ, ಅವ್ರ ತಂಗಿನ, ಅವರು ಹೊಡಹುಟ್ಟಿದ್ದವಳು ಯಾರೋ ಅವ್ರ ಮಗಳನ್ನ ಪ್ರೀತಿಸಿರೋ ಥರ, ದೇವರಾಣಿಗೆ ಹೇಳ್ತೀನಿ, ಇಲ್ಲಿ ಪ್ರೀತಿಸೋ ಥರ ಬೇರೆ ಎಲ್ಲೂ ಪ್ರೀತಿಸಿಲ್ಲ ರೀ. ನನ್ನ ಮನೆಯಲ್ಲೇ ಪ್ರೀತಿಸಿಲ್ಲ ಅಂತೀನಿ ನಾನು. ಯಾಕೆಂದರೆ ನನಗೆ ಐ ಆಮ್ ಸಿಂಗಲ್ ಚೈಲ್ಡ್, ಹೊಡಹುಟ್ಟಿದವ್ರು ಯಾರೂ ಇಲ್ಲ. ಇಲ್ಲಿ ನಮ್ಮ ಯಜಮಾನ್ರು ಈಗಲೂ ಹೇಳ್ತಾರೆ, ಶಿವ ಅವರು, ಬೆಂಗಳೂರಲ್ಲಿ ನಿನ್ನೆ ಒಂಥರ ಕೊಂಡಾಡ್ತಾರೆ, ಆ ಥರ ನಿನ್ನನ್ನು ಮಾಡ್ತಾರೆ. ನಾನಂದೆ, ನಾನು ಮಾಡಿರೋ ಪುಣ್ಯ, ಆ ಭೂಮಿ ನನ್ನನ್ನು ಇನ್ನೂ, ಆ ಕರ್ನಾಟಕ ತಾಯಿ ನನಗೆ ಇಷ್ಟೊಂದು ಆಶೀರ್ವಾದ ಮಾಡಿದ್ದಾಳೆ. ಈಗಲೂ ತೆಲುಗು ಪಿಕ್ಚರ್ಸ್ ಮಾಡ್ತಾ ಇದ್ದೀನಿ, ಒಂದೆರಡು ತಮಿಳು ಪಿಕ್ಚರ್ ಆವಾಗ ಇಷ್ಟ ಆದರೆ ಮಾಡ್ತೀನಿ, ಮಲಯಾಳಂ ಹೋಗಿ ಬರ್ತೀನಿ. ಅಲ್ಲಿ ನನ್ನನ್ನು ಆರ್ಟಿಸ್ಟ್ ಆಗೇ ನೋಡ್ತಾರೆ, ಬನ್ನಿ ಹೋಗಿ. ಇಲ್ಲಿ ಅವ್ರ ಮನೆಯಲ್ಲಿ ಒಬ್ಬಳಾಗಿ ನೋಡ್ತಿದ್ದಾಳೆ. ಮೇಡಮ್, ಒಂದು ಹೇಳ್ತೀನಿ ನಾನು, ರಾಜೇಶ್ ಖನ್ನಾ ಅವ್ರಿಗೆ ಎಂಥ ಫ್ಯಾನ್ ಫಾಲೋವರ್ಸ್ ಇತ್ತು. ಹೆಣ್ಮಕ್ಳು ಈಗ ರಾಜೇಶ್ ಖನ್ನಾ ಅವರ ಹಿಂದೆ ಹೆಣ್ಮಕ್ಳು ತುಂಬ ಹೋಗ್ತಾ ಇದ್ರು, ಮತ್ತೊಂದು ಅದು ಬೇರೆ ವಿಚಾರ. ಆದರೆ ಕರ್ನಾಟಕದ ಹೆಣ್ಣು ಮಕ್ಕಳು ಹೆಂಗೆ ನಾನು ಕಾಣಬೇಕು ಅಂತ ಇದ್ದರೆ ಅವ್ರಿಗಿದ್ದದ್ದು ನಾನು ಲಕ್ಷ್ಮಿ ಥರ ಕಂಡ್ರೆ ಅದಕ್ಕಿಂತ ದೊಡ್ಡ ಸೌಂದರ್ಯವತಿ ಯಾರೂ ಇಲ್ಲ ಅಂತೇಳಿ. ಏನು ಅದೇ ಹೇಳ್ತಾ ಇದ್ದೀನಲ್ಲ, ಇಲ್ಲಿದ್ದ ವಾತಾವರಣ, ಇಲ್ಲಿದ್ದ ಜನ, ಅವ್ರ ಅಭ್ಯಾಸಗಳು, ಅವ್ರ ಮನಸ್ತತ್ವ, ನಾನು ತುಂಬ ಹೊಂದ್ಕೊಂಡ್ಬಿಟ್ಟಿದ್ದೀನಿ. ಅದು ನನಗೆ ಚೆನ್ನಾಗಿ ಬರ್ತಾ ಇದೆ, ನನಗೆ ತುಂಬ ಕಂಫರ್ಟಬಲ್ ಆಗಿರುತ್ತೆ ಇಲ್ಲಿಗೆ ಬಂದರೆ. ನಾನು ವಾಟ್ಸ್ ಯುವರ್ ನೆಕ್ಸ್ಟ್ ನೇಮ್ ಅಂದ್ರೇ ಕನ್ನಡ, ಕರ್ನಾಟಕ ಅಂದ್ಬಿಡ್ತೀನಿ. ನನ್ನ ಇನ್ನೊಂದು ಹೆಸರೇ ಹಂಗಾಗ್ಬಿಟ್ಟಿದೆ ನನಗೆ. ಅದಿದೆ ಅಂತವರಲ್ಲಿ ಒಂದು SP ಬಾಲಸುಬ್ರಹ್ಮಣ್ಯಂ ಅವರು ತೆಲುಗು ನಾಡಲ್ಲಿ ಹುಟ್ಟಿದ್ರು ಕೂಡ ಕನ್ನಡಿಗರೇ ಆಗ್ಬಿಟ್ರು, ಕನ್ನಡ ಕೊಟ್ಟಂತ ಪ್ರೀತಿ. ಇನ್ನೊಂದು ಲಕ್ಷ್ಮಿ ಅವರು, ಬಾಲು ಸಾರ್ ಇಸ್ ಅನದರ್ ಲೆಜೆಂಡ್. ಇಲ್ಲೂ ನಾವು ಇನ್ನೊಂದು ಗೊತ್ತಾ, ಬಾಲು ಸಾರ್ ಜೊತೆಗೆ ಮ್ಯಾಕ್ಸಿಮಮ್ ಅವ್ರ ಪ್ಯಾರಾಗ ಆ್ಯಕ್ಟ್ ಮಾಡಿದ್ದು ನಾನೇ. ಓಹೋ, ಓಕೆ. ಭಾಳ ಸಿನಿಮಾಗಳು ತೆಲುಗು ಮಾಡಿದ್ವಿ, ತಮಿಳು 2 ಮಾಡಿದ್ವಿ, ಕನ್ನಡ ಮಾಡಿದ್ವಿ. ಅವ್ರ ಜೊತೆಲಿ ಅವ್ರು ಅಂತಾರೆ, ಎಲ್ಲಪ್ಪ ನಾನು ಪರ್ಮನೆಂಟ್ ಹೀರೋಯಿನು ಅಂತಾನೇ ಹೇಳ್ತಾರೆ ಅವರು.